ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಭವ ಚಾನಲ್. ನಾವು ಇವತ್ತು ಹೋಗ್ತಾ ಇರೋದು ಬಂದು ರತ್ನಗಿರಿಗೆ. ರತ್ನಗಿರಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಮ್ಮ ಮಾವೋರು ಬಂದು ಹರಕೆ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಮಟನ್ ಊಟ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನಾನು, ನಮ್ಮ ಮನೆಯವರು, ಅತ್ತಿಗೆ, ಮಕ್ಕಳು ಮತ್ತು ಅಪ್ಪ ತಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು. ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆ ಮೋಡ, ಬೆಟ್ಟ, ಗುಡ್ಡ ಅದೆಲ್ಲ ನೋಡ್ತಾ ಇದ್ರೆ ಎಷ್ಟು ಕಣ್ಣಿಗೆ ಹಿತ ಅನಿಸುತ್ತೆ ಅಲ್ವಾ. ಅದರಲ್ಲೂ ರತ್ನಗಿರಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಸರ್ಕಲಿಂದ ಮೇನ್ ರೋಡ್ಗೆ ಹೋಗ್ತಾ ಇದ್ದರೆ ಅಲ್ಲಿ ರೈಟ್ಗೆ ದೇವಸ್ಥಾನ ಕಾಣಿಸುತ್ತೆ. ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಪೂಜೆ ಸಾಮಾನು ಕೂಡ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಪೂಜೆ ಸಾಮಾನು ಕೂಡ ತೊಗೊಂಡ್ವಿ. ನಾವು ಹೋಗೋ ಅಷ್ಟರಲ್ಲಿ ರಿತ್ವಿಕ್, ಚಾರ್ಮಿಕಾ ಆಲ್ರೆಡಿ ಪ್ರದಕ್ಷಿಣೆ ಕೂಡ ಆಗ್ತಾಯಿದ್ರು. ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು. ದೇವ್ರದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ದೇವರು. ಮತ್ತೆ ಅಲ್ಲಿ ದೇವ್ರು ಮಾಡೋರು ಕೋಳಿ ಎಲ್ಲ ಕೊಯ್ಕೊಂತಾರೆ, ಹರಕೆ ಮಾಡ್ಕೊಂಡವರು ಅವರಷ್ಟಿಗೆ ಅವ್ರು ಕೋಳಿ ಎಲ್ಲ ಕೊಯ್ಕೊತಾರೆ. ಮತ್ತೆ ಅಲ್ಲಿಂದ ನಾವು ಹೋಗಿದ್ದು ಊಟಕ್ಕೆ. ಇನ್ನು ಮುದ್ದೆ ಕೂಡ ಮಾಡ್ತಾ ಇದ್ರು ಎಲ್ಲರೂ ಸೇರಿಕೊಂಡು. ನಾವು ಒಂದು ಸ್ವಲ್ಪ ಹೊತ್ತು ಹಾಗೆ ಎಲ್ಲರ ಹತ್ರನೂ ಮಾತಾಡಿಕೊಂಡು ಕೂತ್ಕೊಂಡು ಊಟ ಕೂಡ ಮಾಡ್ಕೊಂಡು ಬಂದ್ವಿ. ಊಟ ಕೂಡ ಚೆನ್ನಾಗಿತ್ತು. ಬೋಟಿ ಪಲ್ಯ, ಮೊಟ್ಟೆ, ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಮಾಡಿಸಿದ್ವಿ. ಅದಕ್ಕೆ ರೂಮಲ್ಲಿ ಕೂತಿದ್ರು. ಪಾಪು ಕೂಡ ಮಾತಾಡಿಸ್ಕೊಂಡು ಬಂದ್ವಿ. ನನ್ನ ತಂಗಿನ ರತ್ನಗಿರಿಗೆ ಮದುವೆ ಮಾಡಿ ಕೊಟ್ಟಿರೋದು. ಹಾಗಾಗಿ ಅತ್ತೆ ಮನೆಗೆ ಕೂಡ ಹೋಗೋಣ ಅಂತ ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಊರ ಬಾಗಿಲುಗಳು, ಬಂಡೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇ ರೀತಿ 4 ಬಾಗಿಲುಗಳಿದಾವಂತೆ. 4 ದಿಕ್ಕಿಗೂ 4 ಊರ ಬಾಗಿಲುಗಳಿದೆ. ಇದು ಬಂದು ಬಾಬಾಯಿನ ದೇವಸ್ಥಾನ. ವರ್ಷಕ್ಕೊಂದ್ಸಲಿ ಬಾಬಾಯಿನ ಜಾತ್ರೆ ಕೂಡ ಮಾಡ್ತಾರೆ. ಅಲ್ಲಿ ಫುಲ್ಲು ಹೊಂಡ ಹಾಕ್ತಾರೆ. ಹಾಗಾಗಿ ಅದ್ರ ಮಣ್ಣು ಈಗಲೂ ಕೂಡ ಬ್ಲ್ಯಾಕ್ ಇದೆ ನೋಡಿ. ನೋಡಿ, ಈ ಕಾರ್ ನಿಂತಿದೆಯಲ್ಲ, ಇದು ನನ್ನ ತಂಗಿರ ಮನೆ ಹಿಂದ್ಗಡೆನೆ ಬೆಟ್ಟ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಗೆ ಅತ್ತೆ ಟೀ ಕೂಡ ಮಾಡಿಕೊಟ್ರು. ಕುಡಿದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ನೋಡಿ, ಇದು ಮನೆ ಹಿಂದ್ಗಡೆ ಬಂದರೆ ಈ ರೀತಿ ಬೆಟ್ಟ, ಗಿಡಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಆ ನಂತರ ಹೊರಟ್ವಿ. ನೋಡಿ, ಇದೆಲ್ಲ ಊರ ಬಾಗಿಲುಗಳು. ಆ ಬಂಡೆಗಲ್ಲು ಎಲ್ಲ ಎಷ್ಟು ಗಟ್ಟಿ ಇದೆ ನೋಡಿ. ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಬಂದು ನನ್ನ ತಂಗಿ ಮಗಳ ಜೊತೆ ಆಟ ಆಡ್ಕೊಂಡು ಕುತ್ಕೊಂಡಿದ್ವಿ. ರಿತ್ವಿಕ್ಕು ಪಡ್ಡು ಅಂತ ಕರೀತಾನೆ. ಎಷ್ಟೊತ್ತು ಆಟ ಆಡಿದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.